टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮೂಡ ಹಗರಣದ ಕಾನೂನು ಸುಳಿಗೆ ಸಿಲುಕಿದ್ದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬೆಗ್ ರಿಲೀಫ್ ಸಿಕ್ಕಿದೆ. ಸಿಎಂ ಮತ್ತವರ ಪತ್ನಿ ಸೇರಿ ಒಟ್ಟು 4 ಲೋಕಾಯುಕ್ತ ಕ್ಲೀನ್ ಚಿಟ್ ಅನ್ನು ಕೊಟ್ಟಿದೆ. ಟಿವಿ9 2 ವಾರಗಳ ಹಿಂದೆಯೇ ಬಿತ್ತರಿಸಿದಂತಹ ವರದಿ ನಿಜವಾಗಿದೆ. ಇನ್ನು ಇವತ್ತು ಲೋಕಾಯುಕ್ತ ಪೊಲೀಸರು ಕೋರ್ಟ್ಗೆ ಅಂತಿಮ ರಿಪೋರ್ಟ್ ಸಲ್ಲಿಸುವುದಕ್ಕೆ ಸಜ್ಜಾಗಿದ್ದಾರೆ. ತಾಕತ್ತದನಿದ್ರೆ ಆ ಅಧಿಸೂಚನೆಯಲ್ಲಿ 50 ನಿವೇಶನ ಕೊಡಬೇಕು ಅಂತ ಹೇಳಿ ಇಲ್ಲಿದೆ ಅಂತ ತೋರಿಸ್ಬಿಡಿ ಸರ್. ಈ ಆರೋಪನ ಸಾಬೀತುಪಡಿಸಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿಕ್ಷೆ ಕೊಡಿಸಲಿಲ್ಲ ಅಂತಂದ್ರೆ ನಾನು ಸ್ನೇಹಮೇ ಕೃಷ್ಣನೇ ಅಲ್ಲ. ಮುಡ ಹಗರಣ ದೇಶಾದ್ಯಂತ ಸದ್ದು ಮಾಡಿದ್ದ ಕೇಸ್. ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬುಡಕ್ಕೆ ಈ ಪ್ರಕರಣ ಸುತ್ತಕೊಂಡಿತ್ತು. ಸಿಎಂ ಸಿದ್ದರಾಮಯ್ಯ A1 ಆಗಿದ್ರೆ ಪತ್ನಿ ಪಾರ್ವತಿ A2 ಆರೋಪಿಯಾಗಿದ್ರು. ಇನ್ನು ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಜಮೀನು ಮಾಲೀಕ ದೇವರಾಜು ಆರೋಪಿಗಳಾಗಿದ್ರು. ಇಡಿ ಎಂಟ್ರಿ ಆಗ್ತಿದ್ದಂತೆ ಸಿಎಂ ಪತ್ನಿ 14 ಸೈಟ್ಗಳನ್ನ ವಾಪಸ್ ಮಾಡಿದ್ರು. ಮೈಸೂರು ಲೋಕಾಯುಕ್ತ ಎಸ್ಪಿ ಉದೇಶ್ ನೇತೃತ್ವದಲ್ಲಿ ವಿಚಾರಣೆ ನಡೆದಿತ್ತು. ಇದೀಗ ಮಹತ್ವದ ಬೆಳವಣಿಗೆಯಲ್ಲಿ ಸಿಎಂ ಮತ್ತು ಸಿಎಂ ಪತ್ನಿ ಹಾಗೂ ಉಳಿದ ಇಬ್ಬರಿಗೂ ಬಿಗ್ ರಿಲೀಫ್ ಸಿಕ್ಕಿದೆ. ಮುಡಾ ಕೇಸ್ನಲ್ಲಿ ಸಿಎಂ ಮತ್ತು ಪತ್ನಿ ಸೇರಿ 4 ರಿಲೀಫ್. ಆರೋಪಗಳಿಗೆ ಯಾವುದೇ ಸಾಕ್ಷ್ಯಗಳಿಲ್ಲ ಎಂಬುದಾಗಿ ವರದಿ. ದೂರುದಾರರು ಮಾಡಿರೋ ಆರೋಪಗಳಿಗೆ ಯಾವುದೇ ಸಾಕ್ಷ್ಯಗಳಿಲ್ಲ ಎಂಬುದಾಗಿ ಲೋಕಾಯುಕ್ತ ವರದಿ ನೀಡಿದೆ. ಈ ಹಿನ್ನೆಲೆಯಲ್ಲಿ ಬಿ ರಿಪೋರ್ಟ್ ಸಲ್ಲಿಸಲು ಲೋಕಾಯುಕ್ತ ಪೊಲೀಸರು ಸಜ್ಜಾಗಿದ್ದಾರೆ. ದೂರುದಾರ ಸ್ನೇಹಮಯಿ ಕೃಷ್ಣಗೆ ನೋಟಿಸ್ ನೀಡಿದ್ದು ಸಾಕ್ಷ್ಯಗಳ ಕೊರತೆ ಎದ್ದು ಕಾಣ್ತಿದ್ದು ಸಾಕ್ಷ್ಯಾಧಾರಗಳ ಕೊರತೆಯಿಂದ ಆರೋಪ ಸಾಬೀತಾಗಿಲ್ಲ ಎಂಬುದಾಗಿ ತಿಳಿಸಿದೆ. ಅಲ್ಲದೆ ದೂರಿನಲ್ಲಿ ವಜಾಗೊಂಡಿರೋ ಪ್ರಕರಣಗಳು ಕೂಡ ಇವೆ. ಆದ್ದರಿಂದ ಅಂತಿಮ ವರದಿ ಸಲ್ಲಿಕೆಯಾಗ್ತಿದೆ. ಇದಕ್ಕೆ ನಿಮ್ಮ ವಿರೋಧವಿದ್ರೆ 1 ವಾರದೊಳಗೆ ನ್ಯಾಯಾಧೀಶರಿಗೆ ತಿಳಿಸಿ ಅಂತ ನೋಟಿಸ್ನಲ್ಲಿ ಉಲ್ಲೇಖಿಸಲಾಗಿದೆ. ಇಂದು ಜನಪ್ರತಿನಿಧಿಗಳ ಕೋರ್ಟ್ಗೆ ಲೋಕಾಯುಕ್ತ ವರದಿ ಸಲ್ಲಿಕೆ. ಲೋಕಾಯುಕ್ತ ಪೊಲೀಸರು ಇಂದು ಜನಪ್ರತಿನಿಧಿಗಳ ಕೋರ್ಟ್ಗೆ ಅಂತಿಮ ವರದಿ ಸಲ್ಲಿಸಲಿದ್ದಾರೆ. ಸಿಎಂಗೆ ಶಿಕ್ಷೆ ಕೊಡಿಸಲಿಲ್ಲ ಅಂದ್ರೆ ನಾನು ಸ್ನೇಹಮಯಿ ಕೃಷ್ಣನೇ ಅಲ್ಲ. ಮುಡಾ ಅಕ್ರಮ ಪ್ರಕರಣದಲ್ಲಿ ಸಿದ್ದರಾಮಯ್ಯರದ್ದಾಗ್ಲಿ ಅವರ ಪತ್ನಿಯ ಪಾತ್ರವಾಗ್ಲಿ ಇಲ್ಲ. ಅದಕ್ಕೆ ಸಾಕ್ಷ್ಯಾಧಾರಗಳಿಲ್ಲ ಅಂತ ದಾಖಲಿಸಲಾಗಿದೆ. ಈ ನೋಟಿಸ್ಗೆ ಕೆರಳಿ ಕೆಂಡವಾಗಿರೋ ದೂರುದಾರ ಸಿಎಂಗೆ ಶಿಕ್ಷೆ ಕೊಡಿಸಲಿಲ್ಲ ಅಂದ್ರೆ ನಾನು ಸ್ನೇಹಮಯಿ ಕೃಷ್ಣನೇ ಅಲ್ಲ ಅಂತ ಶಪಥ ಮಾಡಿದ್ದಾರೆ. ಸರ್, ಲೋಕಾಯುಕ್ತದ ಮೇಲೆ ನಾನು ಏನು ಅನುಮಾನ ಪಟ್ಟಿದ್ದೆ ಆ ಅನುಮಾನ ನಿಜ ಆಗಿದೆ. ಅಂದರೆ ಲೋಕಾಯುಕ್ತ ಅಧಿಕಾರಿಗಳು ತಮ್ಮ ಆತ್ಮಸಾಕ್ಷಿಯನ್ನು ಮಾರಿಕೊಂಡು ರಾಜಕಾರಣಿಗಳ ಪ್ರಭಾವಕ್ಕೊಳಗಾಗಿ ತಮ್ಮ ಕರ್ತವ್ಯಕ್ಕೆ ವಿರುದ್ಧವಾಗಿ ನಡ್ಕೊಂಡು ನಾನು ಸಾಕಷ್ಟು ಸಾಕ್ಷ್ಯಗಳನ್ನು ಕೊಟ್ಟಿದ್ದರೂ ಕೂಡ ಸಾಕ್ಷ್ಯಾಧಾರಗಳ ಕೊರತೆ ಅನ್ನೋ ಸುಳ್ಳು ಮಾಹಿತಿಯನ್ನು ನೀಡಿ ಏನು 4 ಜನ ಆರೋಪಿಗಳಿದ್ದಾರೆ ಇವ್ರ ವಿರುದ್ಧ ಯಾವುದೇ ಸಾಕ್ಷ್ಯಗಳಿಲ್ಲ, ಸಾಕ್ಷ್ಯಗಳ ಕೊರತೆ ಇದೆ ಅನ್ನೋ ಹಿನ್ನೆಲೆಯಲ್ಲಿ ಅವ್ರ ವಿರುದ್ಧ ಅಂತಿಮ ವರದಿ ಸಲ್ಲಿಸ್ತಾ ಇದ್ದೀವಿ. ಇದನ್ನು ನೀವು ನ್ಯಾಯಾಲಯ ಪ್ರಶ್ನೆ ಮಾಡ್ಬೋದು ಅಂತೇಳಿ ನನಗೆ ನೋಟಿಸನ್ನು ಕೊಟ್ಟಿದ್ದಾರೆ. ನಾನೊಬ್ಬ SLC ಓದಿರೋಂಥ ಸಾಮಾನ್ಯ ವ್ಯಕ್ತಿ ಈ ಆರೋಪನ ಸಾಬೀತುಪಡಿಸಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿಕ್ಷೆ ಕೊಡಿಸಲಿಲ್ಲ ಅಂತಂದರೆ ನಾನು ಸ್ನೇಹಮೇ ಕೃಷ್ಣನೇ ಅಲ್ಲ. ಇನ್ನು ಮುಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ವಿಚಾರವಾಗಿ ವಿಪಕ್ಷ ನಾಯಕರು ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯರಿಂದ ಸಿದ್ದರಾಮಯ್ಯರಿಗಾಗಿ ಸಿದ್ದರಾಮಯ್ಯರಿಗೋಸ್ಕರ ಲೋಕಾಯುಕ್ತ ತನಿಖೆ ನಡೆದಿದೆ. ಸಂಪೂರ್ಣ ಸಾಕ್ಷ್ಯ ಒದಗಿಸದೆ ಪ್ರಕರಣವನ್ನ ಮುಚ್ಚಾಕಿ ಸತ್ಯದ ಸಮಾಧಿ ಮಾಡಲಾಗಿದೆ. ಆದರೆ ಉಪ್ಪು ತಿಂದ ಸಿದ್ದರಾಮಯ್ಯ ನೀರು ಕುಡಿಲೇಬೇಕು. ಇವತ್ತಲ್ಲ ನಾಳೆ ಶಿಕ್ಷೆ ಆಗಲಿದೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಸಿದ್ದರಾಮಯ್ಯ ಅಂಡ್ ಅವರ ಗ್ಯಾಂಗ್ ಎಲ್ಲನೂ ಮುಚ್ಚಾಕಕ್ಕೆ ಪೂರ್ವ ನಿಯೋಜಿತವಾಗಿ ಮಾಡಿರುವಂಥದ್ದು ಇದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಕ್ಲೀನ್ ಚಿಟ್ ಅಲ್ಲ, ನಿರ್ಮಾ ಸರ್ಫ್ ಅಂತ ಬರ್ತದಲ್ಲ ಹಾಕೊಂಡು ತೊಳೆದ್ಬಿಟ್ಟಿದ್ದಾರೆ ಅಷ್ಟೇ. ಇದರಲ್ಲಿ ಏನು ಉಳಿದಿಲ್ಲ. ಈ ಲೋಕಾಯುಕ್ತ ಬಿ ರಿಪೋರ್ಟಿಂದ 100% ನಮಗೆ ಬೇಜಾರಾಗಿದೆ, ನೋವಾಗಿದೆ. ಆದರೆ ನಮಗಿಂತ ಜಾಸ್ತಿ ಕಾಂಗ್ರೆಸ್ಸಲ್ಲಿರುವಂಥ ಹಲವಾರು ನಾಯಕರಿಗೆ ಅದಕ್ಕೆ 200% ಅವರಿಗೆ ಇವತ್ತೇನು ನಾಳೆ ರಿಪೋರ್ಟ್ ಏನಾರ ಬಿ ರಿಪೋರ್ಟ್ ಆದರೆ ನಿದ್ದೆ ಅಂತೂ ಬರಲ್ಲ. ಯಾರ್ಯಾರು ಸಿಎಂ ಕನಸುಗಳು ಇಟ್ಕೊಂಡಿದ್ರು ಅವ್ರು ಯಾರಿಗೂ ನಾಳೆ ನಿದ್ದೆ ಇಲ್ಲ. ಅವ್ರಿಗೆ ಮುಖ್ಯಮಂತ್ರಿಗಳ ಕೈ ತಳಗೆ ಕೆಲಸ ಮಾಡ್ತಕ್ಕಂಥ ಆಫೀಸರ್ಗಳು ಲೋಕಾಯುಕ್ತದಲ್ಲಿರೋದು. ಆ ಕಾರಣದಿಂದ ಅವರನ್ನು ಇನ್ವೆಸ್ಟಿಗೇಟ್ ಮಾಡಿ ಆರೋಪವನ್ನು ಸಾಬೀತುಪಡಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥ ಮಾತನ್ನು ನಾನು ಮೊದಲೂ ಹೇಳಿದ್ದೆ. ಅಧಿಕಾರದಿಂದ ಆವತ್ತೇ ಇಳಿದಿದ್ರೆ ನೀವು ಇವತ್ತು ಕ್ಲೀನ್ ಚಿಟ್ ಏನಾದರೂ ಕೊಟ್ಟಿದ್ರೂ ನಾವು ನಂಬಬಹುದಾಗಿತ್ತು. ಅಧಿಕಾರದಲ್ಲೂ ಇರ್ದಿರಿ,
ಅಂದಮೇಲೆ ಅವರ ಮೇಲೆ ಹತೋಟಿ ಇಲ್ಲದೆ ಇದು ನಡೆದದ? ಖಂಡಿತ ಹೇಳ್ತೇನೆ, ಇವತ್ತು ನಡೆದಿರ್ತಕ್ಕಂಥ ಇದು ನಿಮ್ಮ ಅಧಿಕಾರದ ದರ್ಪದಿಂದ ಅವರು ಮಾಡ್ಲಿಕ್ಕೆ ಆಗ್ಲಿಲ್ಲ. ಬಿಜೆಪಿಯವರ ಆರೋಪಕ್ಕೆ ಸಿಎಂ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ತಿರುಗೇಟು ಕೊಟ್ಟಿದ್ದಾರೆ. ಕಾನೂನಿನ ಚೌಕಟ್ಟಿನಲ್ಲಿ ಏನಾಗಬೇಕೋ ಅದಾಗಿದೆ. ಬಿಜೆಪಿಯವರು FBI ತನಿಖೆ ಮಾಡಿಸಿದ್ರು ಸರಿ ಇಲ್ಲ ಅಂತಾರೆ ಅಂದಿದ್ದಾರೆ. ಸಚಿವ ಸಂತೋಷ್ ಲಾಡ್ ಕೂಡ ಸಿಎಂ ಬೆನ್ನಿಗೆ ನಿಂತಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಪಾತ್ರ ಇಲ್ಲ ಅಂದ್ರೆ ಯಾರ್ದು ಪಾತ್ರ ಇಲ್ಲ. ತನಿಖೆ ಅವ್ರು ಹೇಳ್ದಂಗೆ ತನಿಖೆ ಆಗ್ಬೇಕಾ? ಯಾರು ಅವ್ರ ಅಧ್ಯಕ್ಷರು ಬಂದು ತನಿಖೆ ಮಾಡಿ? ಬಿಜೆಪಿ ಅವರ ರಾಜಕೀಯಕ್ಕೆ ಉತ್ತರ ಕೊಡೋಕ್ಕಾಗೋದಿಲ್ಲ. ಅವರು ಏನ್ ಮಾಡಿದ್ರು ಸರಿ ತಪ್ಪು ಅಂತ ಹೇಳ್ತಾರೆ. FBI ತನಿಖೆ ಮಾಡಿದ್ರು ಕೂಡ FBI ಸರಿ ಇಲ್ಲ ಅಂತಾರೆ. ಲೋಕಾಯುಕ್ತ ತನಿಖೆ ಮಾಡಿ ಅಂತೇಳಿ ದೂರದಾರ ಕೇಳಿರೋದು, CBI ತನಿಖೆ ಮಾಡಿ ಅಂತೇಳಿ ದೂರದಾರ ಕೇಳಿರೋದು. ಬಿಜೆಪಿ ಅವ್ರದ್ದೇನಪ್ಪ? ಲೋಕಾಯುಕ್ತ ಅಧಿಕಾರಿಗಳು ಇಂದು ನ್ಯಾಯಾಲಯಕ್ಕೆ ವರದಿ ಸಲ್ಲಿಸುತ್ತಿದ್ದಾರೆ. ಆದರೆ ಪ್ರತಿನಿತ್ಯ ಆರೋಪ ಪ್ರತ್ಯಾರೋಪಕ್ಕೆ ವೇದಿಕೆಯಾಗಿದ್ದ ಪ್ರಕರಣದಲ್ಲಿ ಸಿಎಂ ಸೇರಿ ಎಲ್ರಿಗೂ ಕ್ಲೀನ್ ಚಿಟ್ ಸಿಕ್ಕಿದ್ದು ಮಾತ್ರ ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ರಾಮ್, TV9 ಮೈಸೂರು.